ಅರಸೀಕೆರೆ ಇಲ್ಲಿಗೆ ಸಮೀಪದ ಬೆಳವತ್ತಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ಉತ್ತರ ಪ್ರದೇಶದ ಲಕ್ನೋದಲ್ಲಿರುವ CSIR ಸಂಸ್ಥೆಯು ಶಾಲಾ ಆವರಣದಲ್ಲಿ 150 ಹೂವಿನ ಗಿಡಗಳನ್ನು ನೆಡುವ ಮೂಲಕ ಶಾಲಾ ಪರಿಸರವನ್ನು ಸುಂದರಗೊಳಿಸಲು ಚಾಲನೆ ನೀಡಿದೆ. ಗುರುವಾರ ಸಂಸ್ಥೆಯ ಕೃಷಿ ವಿಜ್ಞಾನಿ ಡಾ. ಸಂಜೀವ ನಾಯ್ಕ್ ಮಾಧ್ಯಮಕ್ಕೆ ಮಾಹಿತಿ ನೀಡಿ, ನಮ್ಮ ಸಂಸ್ಥೆಯು ಹೂ ಬೆಳೆಗೆ ಕೃಷಿಗಾಗಿ ರೈತರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೈತರಿಗೆ ಹೂವಿನ ಸಸಿಗಳನ್ನು ಉಚಿತವಾಗಿ ಕೊಡಲಾಗುತ್ತಿದೆ. ಹೂ ಬೆಳೆ ವಾಣಿಜ್ಯೋದ್ಯಮವಾಗಿದ್ದು ಆರ್ಥಿಕ ಸುಧಾರಣೆಗೂ ಸಹಕಾರಿಯಾಗಲಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿಯೇ ಶಾಲಾ ಆವರಣದಲ್ಲಿಯೂ ಹೂ ಗಿಡಗಳನ್ನು ಉಚಿತವಾಗಿ ನೀಡಿ ಅಲ್ಲಿಯ ವಾತಾವರಣವನ್ನು ಸುಂದರಗೊಳಿಸಲು ಬಂದಿದ್ದೇವೆ. ಅದರಂತೆ ಅರಸೀಕೆರೆ ತಾಲೂಕಿನಲ್ಲಿ ಬೆಳವತ್ತಹಳ್ಳಿ ಸರ್ಕಾರಿ ಪ್ರೌಢಶಾಲೆಯನ್ನು ಆಯ್ಕೆ ಮಾಡಿಕೊಂಡೆವು. ಶಾಲಾ ಆವರಣಕ್ಕೆ ಕಾಂಪೌಂಡ್ ಇರಬೇಕು ಮತ್ತು ನೀರಿನ ವ್ಯವಸ್ಥೆ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಶಾಲಾ ಮುಖ್ಯಸ್ಥರು ಹಾಗೂ ಶಿಕ್ಷಕ ವರ್ಗದಲ್ಲಿ ಹೂ ಗಿಡ ಬೆಳೆಯುವ ಆಸಕ್ತಿ ಇರಬೇಕು. ಈ ಎಲ್ಲ ಅರ್ಹತೆಯನ್ನು ಶಾಲೆ ಹೊಂದಿದ್ದು ಇಂದು 140 ಗಿಡಗಳನ್ನು ನೀಡುತ್ತಿದ್ದೇವೆ. 400 ಗಿಡಗಳನ್ನು ನೆಡುವ ಗುರಿ ನಮ್ಮದಾಗಿದೆ. ಮುಂದಿನ ದಿನಗಳಲ್ಲಿ ಔಷಧೀಯ ಸಸ್ಯಗಳನ್ನು ಸಹ ಈ ಶಾಲಾ ಆವರಣದಲ್ಲಿ ಬೆಳೆಸುವ ಕಾರ್ಯಕ್ರಮಕ್ಕೆ ಪ್ರಯತ್ನಿಸಲಾಗುವುದು ಎಂದು ಅವರು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಶಾಲೆಯ ವಾತಾವರಣ ಸುಂದರವಾಗಿರಬೇಕು, ಅದಕ್ಕೆ ಪೂರಕವಾದ ಒಂದು ಅವಕಾಶವನ್ನು CSIR ಸಂಸ್ಥೆ ವತಿಯಿಂದ ಡಾ. ನಾಯ್ಕ್ ಅವರು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಸೌಲಭ್ಯವನ್ನು ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಿರ್ವಹಿಸಬೇಕೆಂದು ಸಲಹೆ ಇತ್ತರು. ಇದಕ್ಕೆ ಗ್ರಾಮಸ್ಥರ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರ ಸಹಕಾರ ಕಾರಣವಾಗಿದೆ. ನಮ್ಮ ಶಾಲಾ ಆವರಣದಲ್ಲಿ ಸುಂದರ ಹೂ ತೋಟವನ್ನು ನಿರ್ಮಿಸಲು ಆಗಮಿಸಿರುವ CSIR ಸಂಸ್ಥೆಗೆ ನಾವು ಕೃತಜ್ಞರಾಗಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಶಾಲೆಯವರಿಗೆ ಪೂರ್ಣ ಸಹಕಾರವನ್ನು ನೀಡುತ್ತೇವೆ. ಈ ಸಂಸ್ಥೆಯನ್ನು ನಮಗೆ SDMC ಮಾಜಿ ಅಧ್ಯಕ್ಷ ಮಧು ಅವರು ಪರಿಚಯಿಸಿಕೊಟ್ಟರು ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಚಂದ್ರೇಗೌಡ, ಜಯಣ್ಣ, ಗೀತಾ, ವಿರೂಪಾಕ್ಷ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ HD ಸೀತಾರಾಮ್. ಕಾರ್ಯಕ್ರಮದ ಮುಖಾಂತರ ನಾವು ಇಲ್ಲಿಯ ರೈತರಿಗೆ ಹೂವಿನ ಬೆಳೆ ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡೋದಲ್ಲದೆ ಅವರಿಗೆ ಬೇಕಾಗುವಂತಹ ಸಸಿಗಳನ್ನು ಉಚಿತವಾಗಿ ಕೊಡ್ತೀವಿ. ಇದೇ ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಅರ್ಬನ್ ಫ್ಲೋರಿಕಲ್ಚರ್ ಅಂತ ಒಂದು ಇದೆ. ಈ ಕಾರ್ಯಕ್ರಮದ ಮಧ್ಯದಲ್ಲಿ ಇದರ ಮುಖಾಂತರ ನಾವು ನಮ್ಮ ಬೆನಿಫಿಷಿಯರಿ ಊರಿನ ಸ್ಕೂಲ್ಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಗಾರ್ಡನ್ ಅನ್ನು ಮಾಡಿಕೊಡುವಂತ ಒಂದು ಪ್ಲಾನ್ ಸಹ ಇದೆ. ಆ ಕಾರ್ಯಕ್ರಮದ ಮುಖಾಂತರ ನಾವು ಈ ಸರಿ ಅರಸೀಕೆರೆಯ ಈ ಬೆಳವತ್ತಹಳ್ಳಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರಿಗೊಂದು ಹೂವಿನ ತೋಟವನ್ನು ಮಾಡಿಕೊಡ್ತಾ ಇದ್ದೀವಿ. ಈ ಸ್ಕೂಲನ್ನು ಸೆಲೆಕ್ಟ್ ಮಾಡಲಿಕ್ಕೆ ಏನು ಕ್ರೈಟೀರಿಯಾ ಅಂತ ಹೇಳಿದರೆ, ಒಂದು ಕ್ಯಾಂಪಸ್ಗೆ ಇದಕ್ಕೆ ಬೇಲಿ ಇರಬೇಕು, ಕಾಂಪೌಂಡ್ ಇರಬೇಕು, ಆಮೇಲೆ ಇಲ್ಲಿ ಒಂದು ಚೆನ್ನಾಗಿರುವಂಥ ವಾತಾವರಣ ಬೇಕು. ಆ ಮುಂಚಿನ ಗಿಡ ಮರಗಳು ಇದ್ಬಿಟ್ಟು ಇಲ್ಲಿಯ ಪ್ರಿನ್ಸಿಪಾಲ್, ಇಲ್ಲಿಯ ಟೀಚರ್ಗಳು, ಇಲ್ಲಿಯ ಮಕ್ಕಳು ಒಳ್ಳೆಯವರು ಗಿಡಗಳನ್ನು ನಡ್ಸ್ಕೊಟ್ರೆ, ತೋಟ ಮಾಡಿಕೊಟ್ರೆ ಚೆನ್ನಾಗಿ ನೋಡ್ಕೊಂಡು ಬರ್ತಾರೆ ಅನ್ನೋ ಭರವಸೆ ನಮಗೆ ಬಂದಾಗ ನಾವು ಅವರಿಗೆ ತೋಟಗಳನ್ನು ಮಾಡಿಕೊಡ್ತೀವಿ. ಈ ಸರ್ಕಾರಿ ಪ್ರೌಢಶಾಲೆ ಬೆಳವತ್ತಹಳ್ಳಿದು ತುಂಬಾನೇ ಒಳ್ಳೆ ಸ್ಕೂಲು. ಅದಕ್ಕೋಸ್ಕರ ನಾವು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೊಂದು ಗಾರ್ಡನ್ ಮಾಡಿಕೊಡ್ತಾ ಇದ್ದೀವಿ. ನಾವು ಮಾಡಿಕೊಟ್ಟ ನಂತರ ಈ ಗಾರ್ಡನ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಇಲ್ಲಿ ಇರುವ ಮಾಸ್ಟರ್ಗಳದ್ದು ಮತ್ತೆ ಮಕ್ಕಳದ್ದು. ಎಲ್ಲರೂ ಸಹ ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾನು ನಿಮಗೆ ಮಕ್ಕಳಿಗೆಲ್ಲ ಕೇಳ್ಕೊಳ್ತಿದ್ದೀನಿ. ಅರಸೀಕೆರೆ ತಾಲೂಕಿನಲ್ಲಿ ಎಷ್ಟು ಜನ ರೈತರಿಗೆ ನೀವು ಈ ರೀತಿ ಹೂವಿನ ಗಿಡ ಬೆಳೆದ ಎನ್ಕರೇಜ್ ಮಾಡಿದ್ದೀರಾ? ನಾವು ಈಗಾಗಲೇ ಒಂದು 50 ಅಥವಾ 60 ರೈತರಿಗೆ ನಾವು ಈಗಾಗಲೇ ಹೂವಿನ ಗಿಡಗಳು, ಚೆಂಡು ಹೂವು, ಗುಲಾಬಿ ಹೂವುಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಈ ಕಡೆ ಕೊಟ್ಟಿದ್ದೀವಿ ಆಲ್ರೆಡಿ. ಮಲ್ಲಿಗೆ ಹೂವು ಮಾರ್ಕೆಟ್ಗೆ ಸಪೋರ್ಟ್ ಮಾಡ್ತೀರಾ? ನಾವು ಮಾರ್ಕೆಟಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ, ಹಾಗಂತ ಮಾರ್ಕೆಟಿಗೆ ಸಪೋರ್ಟ್ ಮಾಡುವಂಥದ್ದು ಇದರ ಒಂದು ಕಾರ್ಯಕ್ರಮ ಇದೆ. ಸದ್ಯಕ್ಕೆ ಆಗಲಿಲ್ಲ. ನಾವು ಮುಂದಕ್ಕೆ ಅವಕಾಶ ಸಿಕ್ಕಿದ್ರೆ ಇಲ್ಲಿನ ರೈತರುಗಳು ಬೆಳೆದಂತ ಹೂವಿನ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಮಾರ್ಕೆಟ್ ಅನ್ನು ಸಹ ಕಲ್ಪಿಸಿ. ಸ್ಕೀಮ್ ಏನು ಸರ್ ಅದು ರೈತರಿಗೆ? CSIR ಫ್ಲೋರಿಕಲ್ಚರ್ ಮಿಷನ್ ಅಂತ. ಇದು ಭಾರತದಾದ್ಯಂತ ನಡೀತಾ ಇದೆ. ನಾನು ಕರ್ನಾಟಕದವನಾದ್ರಿಂದ ನನಗೆ ಕರ್ನಾಟಕದ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ. ರೈತರು ಏನ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಯಾರನ್ನ ಕಾಂಟ್ಯಾಕ್ಟ್ ಮಾಡೋರು? ರೈತರನ್ನ ನಾವೇ ಕಾಂಟ್ಯಾಕ್ಟ್ ಮಾಡ್ತಿದ್ದೀವಿ. ನಾವು KVK ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರನ್ನ ಕೊಡ್ತಾ ಇದ್ದೀವಿ. ಅನುದಾನ ಆ ತರದ ಏನಾದ್ರು ಸ್ಕೀಮ್ಗಳು ರೈತರಿಗೆ ಏನಾದ್ರು? ಅನುದಾನ ಅಂತ ಹೇಳ್ಬಿಟ್ರೆ ನಾವು ಯಾರಿಗೂ ಹಣ ಕ್ಯಾಶ್ ಕೊಡೋದಿಲ್ಲ. ಅವರಿಗೆ ಬೇಕಾಗುವಂತ ಗಿಡಗಳನ್ನ ನಾವೇ ಕೊಡ್ತೀವಿ. ಗಿಡ ಫ್ರೀ ಕೊಡ್ತೀರಿ? ಹೌದು. ಪ್ಲಾಂಟ್ ಅವ್ರು ಮಾಡ್ಕೊಂಡು? ಹೌದು, ಪ್ಲಾಂಟಿಂಗ್ ಮಾಡ್ತೀವಿ. ಎಷ್ಟು ಕೊಡ್ಬೋದು ಸರ್? ಏನಾದ್ರು ಬಂದ ಮುಂದೆ ಇಷ್ಟು ಲಿಮಿಟ್ ಏನಾದ್ರು ಇದೆಯಾ ನಿಮ್ಮಲ್ಲಿ? ಲಿಮಿಟ್ ಅಂತ ಹಾಗೆ ನನಗೆ ಕೊಟ್ಟಿರೋ ಟಾರ್ಗೆಟ್ ಏನಂದ್ರೆ ಪ್ರತಿ ವರ್ಷ ನಾನು 30 ಹೆಕ್ಟೇರ್
ಓವರ್ ಆಲ್ ಕರ್ನಾಟಕದಲ್ಲಿ 30 ಹೆಕ್ಟೇರ್ ಲ್ಯಾಂಡ್ ಅನ್ನ ನಾನು ಫ್ಲೋರಿಕಲ್ಚರ್ ಕ್ರಾಪ್ ನಲ್ಲಿ ನನಗೆ ಇನ್ಕ್ರೀಸ್ ಮಾಡಬೇಕು. ಎಂಟೈರ್ ಕರ್ನಾಟಕ ಎಂಟರ್ ಕ್ರಾಪ್ ಈಗ ನಂದು ಒಂದು ಈ ಕಡೆ ಅರಸೀಕೆರೆ ಶಿವಮೊಗ್ಗ ಅಲ್ಲದೆ ನಾನು ಇದು ವಿಜಯನಗರ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಸಹ ನಮ್ಮ ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ. 30 ಹೆಕ್ಟೇರ್ ಅಂದ್ರೆ ಕಡಿಮೆ ಆಯ್ತು, ಎಂಟೈರ್ ಸ್ಟೇಟ್ ಕಾದಲ್ವಾ? 70 ಕಿಲೋಮೀಟರ್ ಎಕರೆ ಆಗುತ್ತೆ. ಸದ್ಯಕ್ಕೆ ಈಗ 30 ಹೆಕ್ಟೇರ್, ಅದಕ್ಕಿಂತ ಜಾಸ್ತಿ ಮಾಡ್ಬೋದು ನಾವು, 50 ಹೆಕ್ಟೇರ್ ತರ ಮಾಡ್ಬೋದು. ಹಾಗೆ ಮಿನಿಮಮ್ 30 ಹೆಕ್ಟೇರ್ ನೀವು ಕೊಟ್ಟಿದ್ದೀರಾ ಈ ಸುತ್ತ ರೈತರಿಗೆ? ಇಲ್ಲಿ ಸುತ್ತದ ಕೊಟ್ಟಿಲ್ಲ ನಾವು, ಆ ಕಡೆ ಅದು ಕಾಮಸಮುದ್ರ ಅಂತ ಒಂದು ಜಾಗ ಇದೆ, ಅಲ್ಲಿ ಎಲ್ಲ ಕೊಟ್ಟಿದ್ದೀನಿ ನಾನು. ಸ್ಕೂಲ್ ರೆಸ್ಪಾನ್ಸ್ ನಿಮ್ಗೆ ಹೇಗೆ ಸಿಕ್ತು? ಸ್ಕೂಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿರುವ ಹೆಡ್ ಮಾಸ್ಟರ್ ಮತ್ತೆ ಬೇರೆ ಎಲ್ಲ ಸ್ಟಾಫ್ ಇಲ್ಲಿ ತುಂಬಾನೇ ಎನ್ಕರೇಜ್ ಮಾಡ್ತಾ ಇದ್ದಾರೆ, ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೂ ಸಹ ಇದೊಂದು ಸಹಕಾರ ಕೊಟ್ಟಿದ್ದಕ್ಕೆ ಗಾರ್ಡನ್ ಮಾಡ್ಕೊಡ್ಲಿಕ್ಕೆ ನಮಗೂ ಸಹ ಒಂದು ಇಂಟ್ರೆಸ್ಟ್ ಬರುತ್ತೆ. ಅದಲ್ಲದೆ ಮಕ್ಕಳು ಸಹ ತುಂಬಾ ಇಂಟ್ರೆಸ್ಟಿಂಗ್ ಇದ್ದಾರೆ, ಇಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಇದನ್ನೇ ಈ ಆಸೆ ಇಟ್ಕೊಂಡಿದೀವಿ, ಮಕ್ಕಳು ಚೆನ್ನಾಗಿ ಮಾಸ್ಟರ್ಗಳೆಲ್ಲ. ಬೇರೆ ಶಾಲೆ ಸಂಪರ್ಕಿಸಬಹುದಾ ನಿಮ್ಮನ್ನ? ಬೇರೆ ಶಾಲೆಗೆ ಸಂಪರ್ಕಿಸಬಹುದು, ಬಟ್ ಆದ್ರೆ ನಮ್ದು ಈ ಸರಿ ಫೈನಾನ್ಷಿಯಲ್ ಇಯರ್ ಮಾರ್ಚ್ ನಲ್ಲಿ ಮುಗಿತಾ ಇದೆ. ನಮ್ಮ ಪ್ರಾಜೆಕ್ಟ್ ಇನ್ನು ಸೆಕೆಂಡ್ ಫೇಸ್ ಇದೆ. ಇನ್ನು ಏಪ್ರಿಲ್ ನಂತರ ನಮ್ಮ ಪ್ರಾಜೆಕ್ಟ್ ಕಂಟಿನ್ಯೂ ಆದ್ರೆ GKVK ಅಲ್ಲ, GKVKಗೂ ನಮಗೇನು ಸಂಬಂಧ ಇಲ್ಲ. CSIR ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ. ನಮ್ಮ ಇದು ಕಾಂಟ್ಯಾಕ್ಟ್ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಫೇಸ್ಬುಕ್ ನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನಮ್ದು ಆಟೋನಮಸ್ ಇನ್ಸ್ಟಿಟ್ಯೂಟ್, ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್. ನಿಮ್ದೊಂದು ಫೋನ್ ನಂಬರ್ ಹೇಳಿ ಸರ್. ನನ್ನ ಫೋನ್ ನಂಬರ್ 8756104655. ಥ್ಯಾಂಕ್ ಯು. ಆತ್ಮೀಯರೇ, CSR ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ಲಕ್ನೋ ವತಿಯಿಂದ ನಮ್ಮ ಡಾಕ್ಟರ್ ನಾಯಕರವರು ವಿಶೇಷವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬೆಲವತಳ್ಳಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲೊಂದು ಬೊಟಾನಿಕಲ್ ಗಾರ್ಡನನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ನಮ್ಮ ಶಾಲೆಗೆ ಬಂದಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ಶಾಲೆ ವಿಶೇಷವಾಗಿ ಗ್ರೀನರಿಗೆ ಹೆಚ್ಚನ್ನು ಒತ್ತನ್ನು ಕೊಟ್ಟು ಪರಿಸರ ಸಂರಕ್ಷಣೆಗೆ ಒತ್ತನ್ನು ಕೊಡ್ತಾ ಇದ್ದಾರೆ ಈ ಶಾಲಾ ಶಿಕ್ಷಕರ ತಂಡ, ಮುಖ್ಯ ಶಿಕ್ಷಕರು ಮತ್ತೆಲ್ಲ ಶಿಕ್ಷಕರು. ಆ ದಿಶೆಯಲ್ಲಿ ನಮ್ಮ ರಿಸರ್ಚ್ ತಂಡದವರು ಸಹ ಈ ಒಂದು ಶಾಲೆಗೆ ಬೊಟಾನಿಕಲ್ ಒಂದು ಗಾರ್ಡನ್ನ ಮಾಡಿಕೊಡ್ಲಿಕ್ಕೆ ಸಹಾಯವನ್ನು ಮಾಡಿ ಮಕ್ಕಳೊಟ್ಟಿಗೆ ಎಲ್ಲರನ್ನು ಬೆರೆತು ಅವರೊಂದು ಗಾರ್ಡನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಶಾಲೆಗೆ ನಮ್ಮ ಸಾಕಷ್ಟು ಶಾಲೆಗಳನ್ನ ಒಂದು ವರ್ಷ ಈ ಸತಿ ಆಗಲೇ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ ಒಂದು 10 ಶಾಲೆಗಳಲ್ಲಿ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪರ್ಟಿಕ್ಯುಲರ್ಲಿ ಮಾಡಿಕೊಡ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಶಾಲೆ ಅಂದರೆ ಪರಿಸರದೊಳಗೆ ಶಾಲೆ ಇದ್ದರೆ ಮಕ್ಕಳ ಕಲಿಕೆಗೆ ಪೂರಕವಾಗ್ತದೆ. ಆ ದಿಶೆಯಲ್ಲಿ ಈ ಶಾಲೆಯ STMCರು ಮತ್ತು ಈ ಗ್ರಾಮಸ್ಥರು ಸಹ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಶಾಲೆಯನ್ನು ಚೆನ್ನಾಗಿ ಕಟ್ಟಿ ಬೆಳೆಸಲಿಕ್ಕೆ ಎಲ್ಲರ ಸಹಕಾರ ಅತ್ಯಂತ ಅಗತ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ನಮ್ಮ CSR ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ಬಂದಿರುವಂತಹ ನಮ್ಮ ನಾಯಕ್ ಸಾಹೇಬರನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಶುಭಕಾಮನೆ. ಒಂದು ಪ್ರಶ್ನೆ, ಇದು ಸಾಮಾನ್ಯ ಡ್ರೈ ಲ್ಯಾಂಡ್, ಇದು ಈ ಭೂಮಿ ನೋಡಿದ್ದೀರಾ? ಇದು ಗಿಡ ಬೆಳೆ ಹೇಗೆ ನೀವು ಮಾರ್ಗದರ್ಶನ ಕೊಡ್ತೀರಾ ಇದಕ್ಕೆ? ಇಲ್ಲಿ ವಿಶೇಷವಾದ ಮಾರ್ಗದರ್ಶನ ಏನಿಲ್ಲ. ಇದಕ್ಕೆ ಬೇಕಾಗುವಂತ ಒಂದು ಮೂಟೆ ಗೊಬ್ಬರ ಸಹ ನಾವು ಕೊಡ್ತಾ ಇದ್ದೀವಿ, ವರ್ಮಿ ಕಾಂಪೋಸ್ಟ್ ಕೊಡ್ತಾ ಇದ್ದೀವಿ. ಗಿಡ ನೆಟ್ಟ ಮೇಲೆ ಅವ್ರು ಹಾಕೊಳ್ತಾರೆ. ನೀರನ್ನ ಬಿಡ್ತಾ ಇರಬೇಕು. ಹಾಗಂತ ನಾನು ನೋಡಿದ್ದೀನಿ, ಹಾಗೆ ಅಂತ ಡ್ರೈ ಲ್ಯಾಂಡ್ ಏನಿಲ್ಲ. ಇದು ಚೆನ್ನಾಗಿ ಅಕ್ಕಪಕ್ಕದಲ್ಲಿ ಬೆಳೆದಿರೋ ಗಿಡ ಮರಗಳನ್ನ ನೋಡಿದ್ರೆ ಚೆನ್ನಾಗಿ ಬರತ್ತೆ ಗಿಡಗಳು ಅಂತ ಹೇಳಿ ಬಂದಿದೆ. ನೀರನ್ನ ಕೊಡ್ತಾ ಇರ್ಬೇಕು, ನೀರನ್ನು ಬಿಡ್ತಾ ಇರಬೇಕು ಅಷ್ಟೇ. ಈ ಪ್ರೌಢಶಾಲೆ ಬೆಲವತ್ತಳ್ಳಿಯಲ್ಲಿ ನಾವು ಹಲವಾರು ದಿನಗಳಿಂದ ಒಂದು ಶಾಲೆಯಲ್ಲಿ ಒಂದು ಸುಂದರವಾದಂತಹ ಉದ್ಯಾನವನವನ್ನು, ಹಸಿರು ಉದ್ಯಾನವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇತ್ತು. ಆ ನಿಟ್ಟಿನಲ್ಲಿ ನಮಗೆ ಒಂದು ಉತ್ತರ ಪ್ರದೇಶದ ಲಕ್ನೋ CSR ಸಂಸ್ಥೆಯಿಂದ ನಿರೀಕ್ಷಿತವಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಉದ್ಯಾನವನವನ್ನು ಸಿದ್ಧತೆ ಮಾಡಿಕೊಟ್ಟು ನಮ್ಮ ಶಾಲೆ ಒಂದು ತಾಲೂಕಿನಲ್ಲಿ ಉತ್ತಮವಾದಂಥ ಹಸಿರು ಶಾಲೆಯಾಗಿ ಗುರುತಿಸಿಕೊಳ್ಳುವುದಕ್ಕೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ, ನಮ್ಮ ಶಾಲೆಯ ಸಿಬ್ಬಂದಿ, ನಮ್ಮ ಶಾಲೆಯ ಎಲ್ಲ ಮಕ್ಕಳು ಕೂಡ ಈ ಒಂದು ಉದ್ಯಾನವನವನ್ನು ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಸಿದ್ಧತೆ ಮಾಡಿಕೊಂಡು ಶಾಲೆ ಸುಂದರವಾಗುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಈ ದಿನದಿಂದಲೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನೊಂದು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.
ನಾವು ಲೆಕ್ಕ ಮಾಡಿಕೊಂಡು ಬಂದಿದ್ದೀವಿ. ಅಲ್ಲ ಇಂಟು ಚಿನ್ನಳ್ಳಿ ಮೆಂಬರು ಸೋಮಶೇಖರ್ ಅಂತ ಚಿನ್ನಳ್ಳಿ